ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಸಿಂಪಲ್ ಆಗಿ ಒಂದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಬಟರ್ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಒಂದು ಒಳ್ಳೆ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ. ನೀವು ನಮ್ಮ ವಿಡಿಯೋನ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಮರಿದೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ, ಇವಾಗ ರುಚಿಯಾದ ಈ ಬಟರ್ ಚಿಕನ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಇದಂತೂ ರೊಟ್ಟಿ, ಪರೋಟ, ಅನ್ನದೊಂದಿಗೆ ಹಾಗೆ ಬಟರ್ ನಾನು, ಕುಲ್ಚ ಎಲ್ಲದಕ್ಕೂ ಸೂಪರ್ ಆಗಿ ಕಾಂಬಿನೇಷನ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಬನ್ನಿ, ಯಾಕೆ ಲೇಟ್ ಮಾಡೋದು, ಇದನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಹಿಡಿಯಾದಷ್ಟು ಪುದೀನ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಹಾಗೆ ಒಂದೆರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಒಂದು 3 ರಿಂದ 4 ಲವಂಗ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆ ತಗೊಂಡಿದ್ದೀನಿ. ಹಾಗೇನೆ ಒಂದೇ ಒಂದು ಏಲಕ್ಕಿ, ಹಾಗೆ ಒಂದು 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಅಷ್ಟೇನೆ ನಾನ್ ಮಾಡ್ತಿರೋ ಕ್ವಾಂಟಿಟಿ ಒಂದು 1/4 kg ಆಗೋಷ್ಟು ನಾನು ಚಿಕನ್ ತಗೊಂಡಿದ್ದೀನಿ. ಅದ್ರ ತಕ್ಕಂಗೆ ನಾನು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಫುಲ್ ಪನ್ನಿ ಪೇಸ್ಟ್ ಆಗಿ ನಾವು ರುಬ್ಕೊಂಡು ಬರ್ಬೇಕಾಗತ್ತೆ. ನೀವೇನಾದ್ರೂ ಚಿಕನ್ ನ ಜಾಸ್ತಿನೇ ತಗೊಂಡಿದ್ರೆ ನಾನು ತೋರಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ನ ನೀವು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಲಿ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಅಷ್ಟೇನೆ ನೋಡಿ, ಇವಾಗ ಮಸಾಲೆಯನ್ನು ಕೂಡ ತುಂಬಾನೇ ಗ್ರೈಂಡ್ ಆಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 kg ಆಗಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಚಿಕನ್ ಅನ್ನು ತಗೊಂಡಿದ್ದೀನಿ. ಅದರಲ್ಲೂ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ದಪ್ಪ ಇತ್ತು ಅಂತ ಹೇಳಿದ್ರೆ ಫ್ರೈ ಕೂಡ ಆಗಲ್ಲ. ಅದಕ್ಕೋಸ್ಕರ ಇದನ್ನ ಚಿಕ್ಕದಾಗಿ ಕಟ್ ಮಾಡಿ 1 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ, ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಗ್ಯಾಸ್ ಆನ್ ಮಾಡಿ ಒಂದು ಕಡೆಯನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿಯಾದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಅನ್ನ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ. ಕೆಲವರಿಗೆ ಬೆಣ್ಣೆ ಇಷ್ಟಪಡಲ್ಲ ಅನ್ನೋರು ಬೇಕಾದ್ರೆ ನೀವು ನಾರ್ಮಲ್ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು. ಆದ್ರೆ ನಾವು ಮಾಡ್ತಾ ಇರೋದು ಬಟರ್ ಚಿಕನ್ ಆಗೋದ್ರಿಂದ ನಾನಿಲ್ಲಿ ಬಟರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಅಂತವ್ರು ಬೇಕಾದ್ರೆ ನೀವು ಎಣ್ಣೆನೂ ಕೂಡ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಇವಾಗ ಎಣ್ಣೆ ಮತ್ತೆ ಬಟರ್ ಎರಡನ್ನೂ ಕೂಡ ಹಾಕೊಂಡಿದ ನಂತರ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿರುವಂತಹ ಚಿಕನ್ ಅನ್ನು ಕೂಡ ಹಾಕೊಂಡು ಬಟರ್ ಮತ್ತೆ ಎಣ್ಣೆಲಿ ಕ್ಲೀನ್ ಆಗಿ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ನ ಕೂಡ ಹಾಕೊಂಡು ಇದನ್ನ ಕ್ಲೀನ್ ಆಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚಿಕನ್ ಅಲ್ಲಿರುವ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ನಾವು ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಚಿಕನ್ ಇರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಕಂಪ್ಲೀಟ್ ಆಗಿ ಡ್ರೈ ಆಗ್ಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಚಿಕನ್ ಕೂಡ ನೀರೆಲ್ಲ ಬಿಟ್ಕೊಂಡು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್ ಅನ್ನು ಕೂಡ ಹಾಕೊಂಡು, ನೀರೇನು ಹಾಕಕ್ ಹೋಗ್ಬಾರ್ದು. ನಾವ್ ಏನು ಸ್ವಲ್ಪ ರುಬ್ಬೇಕಾದ್ರೆ ನೀರನ್ನ ಹಾಕೊಂಡಿರ್ತೀವಿ ಅಷ್ಟೇನೆ. ಎಕ್ಸ್ಟ್ರಾ ನೀರ್ ಹಾಕೋಬಿಟ್ರೆ ಥಿಕ್ನೆಸ್ ತಿಕ್ಕಾಗಿ ಬರಲ್ಲ, ಸ್ವಲ್ಪ ತೆಳುವಾಗ್ಬಿಡುತ್ತೆ. ನಿಮ್ಗೆ ಯಾವ ತರ ಥಿಕ್ನೆಸ್ ಬೇಕೋ ಆ ರೀತಿ ನೋಡ್ಕೊಂಡು ಈ ಬಟರ್ ಚಿಕನ್ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು ನೀರೇನು ಉಪಯೋಗಿಸ್ತಾ ಇಲ್ಲ. ನಾವೇನ್ ಮಸಾಲೆ ರುಬ್ಬಿ ಹಾಕೊಂಡಿದೀವೋ ಅಷ್ಟೇನೆ ಅದ್ರಲ್ಲೇನೆ ಈ ಚಿಕನ್ ಕಂಪ್ಲೀಟ್ ಆಗಿ ಫ್ರೈ ಆಗ್ಬೇಕು. ಅಲ್ಲಿ ತನಕ ನಾವು ಇದನ್ನ ಕೈ ಬಿಡದಂಗೆ ತಿರ್ಸಿ ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗತ್ತೆ. ಆ ಚಿಕನ್ ನಾವು ಫಸ್ಟೇನೆ ಕಂಪ್ಲೀಟ್ ಆಗಿ ಎಣ್ಣೆಲಿ ಮತ್ತೆ ಬಟರ್ ಅಲ್ಲೇ ಕ್ಲೀನ್ ಆಗಿ 50% ಬೇಯಿಸ್ಕೊಂಡ್ರೆ ಈ ಮಸಾಲೆ ಹಾಕಿದ ನಂತರ 50% ಬೇಯುತ್ತೆ ಅಷ್ಟೇನೆ. ನೋಡಿ, ಇವಾಗ ಒಂದು 10 ರಿಂದ 15 ನಿಮಿಷ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಂಪ್ಲೀಟ್ ಆಗಿ ನಾವು ಹಾಕಿರುವ ಮಸಾಲೆ ಎಲ್ಲ ಫುಲ್ ಡ್ರೈ ಆಗ್ಬೇಕು. ಹಾಗೆ ಚಿಕನ್ ಕೂಡ ಸ್ವಲ್ಪ ಸಾಫ್ಟ್ ಆಗ್ಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಈ ಬಟರ್ ಚಿಕನ್ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ಇಷ್ಟಾದ್ರೆ ಸಾಕು. ನೋಡ್ತಾ ಇರ್ಬೋದು, ನಾವು ಹಾಕಿರುವಂತಹ ಮಸಾಲೆ ಮತ್ತೆ ಚಿಕನ್ ಕಂಪ್ಲೀಟ್ ಆಗಿ ಡ್ರೈ ತರ ಆಗಿ ಆ ಚಿಕನ್ ಕೂಡ ತುಂಬಾನೇ ಸಾಫ್ಟ್ ಆಗಿ ಕೂಡ ಬೆಂದಿದೆ. ಇಲ್ಲಿ ಸ್ವಲ್ಪ ನಾನು ಡ್ರೈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಥಿಕ್ನೆಸ್ ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೊಡಿ. ನಾನು ನೀರನ್ನ ಉಪಯೋಗಿಸಿಲ್ಲ ಅಷ್ಟೇನೆ. ನೋಡಿ, ಇವಾಗ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಟರ್ ಚಿಕನ್ ಜೊತೆಗೆ ನೀವು ಬಟರ್ ನಾನ್, ಕುಲ್ಚಾ, ಪರೋಟಿ, ರೊಟ್ಟಿ ಮತ್ತೆ ರೈಸ್ಗೂ ಇಷ್ಟಪಡೋರು ರೈಸ್ ಅಲ್ಲೂ ಕೂಡ ತಿನ್ಕೋಬಹುದು. ತುಂಬಾನೇ ಚಿಕನ್ ಇಷ್ಟಪಡೋರಿಗೆ ಈ ರೀತಿ ಒಂದು ರೆಸಿಪಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಖಂಡಿತ ಈ ರೆಸಿಪಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲೆ 1 2 ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ನಾನು ಬಟರ್ನ ಹಾಕೊಂಡಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಒಂದ್ಸಲಿ ತಿಂದವರು ಯಾವಾಗ್ಲೂ ಇದೇ ರೀತಿ ಬಟರ್ ಚಿಕನ್ ಮಾಡ್ಕೊಡು ಅಂತ ಕೇಳ್ತಾರೆ.
ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾಗು ಮಾಹಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.